ಈಗ ತಾನೇ ನಾವು ಹೇಳ್ತಾ ಇದ್ದಾಗ ವಿಚಾರಣೆ ಸಂದರ್ಭದಲ್ಲೂ ಕೂಡ ರಿಕಿರ ಇದೇ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ತಾನೇ ನಾವು ಗಮನಿಸ್ತಾ ಇದ್ವಲ್ಲ, ಯಾರ್ಯಾರ ಹೆಸರು ಬಾಯ್ಬಿಟ್ಟಿದ್ದಾರೆ, ಏನು ಎತ್ತ ಅನ್ನುವಂಥ ವಿಚಾರವಾಗಿ, ಅಥವಾ ಯಾರ ಮೇಲೆ ಡೌಟ್ ಇದೆ ಪೊಲೀಸರಿಗೆ ಅಂತ. ಆ ಡೌಟ್ ಪ್ರಕಾರವಾಗಿ ರಿಕಿರ ಈಗ ತಾನೇ ಪೊಲೀಸರಿಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ರಾಕೇಶ್ ಮಲ್ಲಿ, ಅನುರಾಧ ರೈ, ನಿತೀಶ್ ಶೆಟ್ಟಿ ಹಾಗೆ ವೈದ್ಯನಾಥನ್, ಈ 4 ಹೆಸರನ್ನ ಮತ್ತೆ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಿಕಿರೈ ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ಇತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ನಾನು ಬೆಂಗಳೂರಿಗೆ ಸದಾಶಿವನಗರ ಅಥವಾ ಬಿಡದಿಯಲ್ಲಿ ನಾನು ಇರ್ತೀನಿ. ಬೆಂಗಳೂರಿಗೆ ಬಂದಾಗ ಬಿಡದಿಯಿಂದ ಸದಾಶಿವನಗರ ಮನೆಗೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಹೀಗೆ ದಾಳಿ ಮಾಡಿದ್ದಾರೆ. ನನ್ನ ಸ್ನೇಹಿತರು ಹಾಗೆ ಡ್ರೈವರ್ ಆಸ್ಪತ್ರೆಗೆ ನನ್ನನ್ನು ಸೇರಿಸಿದ್ದಾರೆ. ಪೊಲೀಸರ ಪ್ರಶ್ನೆಗಳಿಗೆ ಹೀಗೆ ಉತ್ತರವನ್ನ ಕೊಟ್ಟಿದ್ದಾರೆ ರಿಕಿರೈ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದು ಈ ಟೈಮ್ನಲ್ಲೇ ಬೇಕು ಅಂತ ನನ್ನ ಮೇಲೆ ಪ್ಲಾನ್ ಅನ್ನ ರೂಪಿಸಿ ಹೀಗೆ ನನ್ನ ಹತ್ಯೆಗೆ ಸಂಚು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಅಗೈನ್ ಈ 4 ಹೆಸರನ್ನೇ ಇವತ್ತು ಪೊಲೀಸ್ ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲೂ ಹೇಳಿದ್ದಾರೆ. ಬಹುಶಃ ಈ ನಿರೀಕ್ಷೆ ಇತ್ತು. ಯಾಕೆ ಅಂತ ಅಂದ್ರೆ ಅವರ ಡ್ರೈವರ್ ಈ ವಿಚಾರವನ್ನ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ 4 ಹೆಸರನ್ನೇ ಅವರ ಡ್ರೈವರ್ ಕೂಡ ಉಲ್ಲೇಖ ಮಾಡಿದ್ರು. ಅವ್ರ ಡ್ರೈವರ್ ಕೂಡ ಹೇಳಿದ್ದಾರೆ, ರಿಕಿರೈ ಏನ್ ಹೇಳಿದ್ದಾರೆ ಅದ್ರ ವಿಚಾರವಾಗಿನೇ ಅಥವಾ ಆ ಪ್ರಕಾರವಾಗಿನೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಅವ್ರು 4 ಜನರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು. ಈಗಲೂ ಪೊಲೀಸ್ ಸ್ಟೇಟ್ಮೆಂಟ್ ಈಗ ಮಾಡಿದ್ದಾರೆ ರಿಕಿರೈ. ಈ ಸಂದರ್ಭದಲ್ಲಿ 4 ಹೆಸರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.